ಸರ್ಕಾರದ ಬೋರ್ಡನ್ನು ಕೆಳಗೆ ಹಾಕಿಲ್ಲ. ಸುಜಾತ ಮೇಡಮ್ ಅಲ್ಲಿ ಬರ್ತಾ ಇದ್ರು. ಇಲ್ಲಿ ಬಾಲ ವಿಕಾಸ ಸಮಿತಿ ಮೀಟಿಂಗ್ ನಾನು ನೋಡ್ಲಿಲ್ಲ. ನಾನು ಅವ್ರು ಬಂದಿರ್ಬೋದು, ಆದ್ರೆ ನಾನು ಆ ಟೈಮ್ ಚಾರ್ಜ್ ಅಲ್ಲಿ ಇದ್ರು. ಅವರು 2 ಸಾವಿರ ಚಾರ್ಜ್ ಇದೆ, ಒಂದು ಇಲ್ಲಿದ್ದು ಮತ್ತೆ ಈಶ್ವರ ಮಂಗಲದ್ದು ಚಾರ್ಜ್ ಇದೆ. ಒಂದು ಗಮನಕ್ಕೆ ಈ ತರ ಉಂಟು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಬರ್ತಾ ಇದ್ರು. ಯಾವತ್ತೂ ಕೂಡ ಮಿಸ್ ಮಾಡ್ಲಿಲ್ಲ. ಬಾಲ ವಿಕಾಸದಲ್ಲಿ ಇಂತ ಒಂದು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬರ್ತಾ ಇದ್ರು. ಮೊನ್ನೆ ಕೂಡ ಇನ್ಫಾರ್ಮೇಶನ್ ಮಾಡಿದ್ದೇವೆ ಮಕ್ಕಳನ್ನ ಅವಧಿ ಅವರು ಟೀಚರ್ ಆದ್ರಲ್ಲ, ಆದ ಮೇಲೆ ಇದು 4ನೇ ಸಲದ ಮೀಟಿಂಗ್ 2 ಸಲ ನಾವು ಚರ್ಚೆ ಮಾಡಿದ್ದೇವೆ. ಮೇಡಮ್ ಒಂದ್ಸಲ ಬಂದಿದ್ದಾರೆ. ನಾನು ಕರೆಂಟ್ ಬಗ್ಗೆ HV ಲೈನ್ ಅಲ್ಲಿ ನೋಡಿ, ನಾನು ಇವರು ಹೇಳಿದ್ದಾರೆ HV ಲೈನ್ ಅಲ್ಲಿ ಅದನ್ನ ತಗೊಳ್ಳಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಇಲ್ಲಿಗೆ ಹತ್ತಿರ ಕೂಡ ತಗೊಳ್ಳಿಕ್ಕೆ ಬರುವುದಿಲ್ಲ. ಆ ಲೈನ್ ಎಲ್ಲ ತಗೊಳ್ಬೇಕು ಅಂತ ಹೇಳಿ ಆ ಲೈನ್ ತಗೊಳ್ಬೇಕಾದ್ರೆ ಕಂಬದ ಅವಶ್ಯಕತೆ, ಒಂದು ಕಂಬದ ಅವಶ್ಯಕತೆ. ಒಂದು ನಿಮಿಷ ಕೇಳಿ, ಮಾತಾಡೋದು ಕೇಳಿ, ಮತ್ತೆ ಮಾತಾಡಿ. ಈಗ ಇವರು ಚರ್ಚೆ ಮಾಡಿ ಇವರು ಹೇಳಿದ್ದಕ್ಕೆ ನಾವು ಬಂದಿದ್ದೇನೆ. ಆಡಳಿತ ಮೀಟಿಂಗ್ಗೆ ಬರ್ಲಿಕ್ಕೆ ಆಗಲಿರಬಹುದು. ಬಂದಾಗ ಇದು ಈ ಲೈನ್ ಹತ್ತಿರ ಉಂಟು ನಮ್ಗೆ ಕರೆಂಟ್ ತಗೊಳ್ಳಿಕ್ಕೆ. ಇದು HV ಲೈನ್ ಆದ್ರೂ ತಗೊಳ್ಳಿಕ್ಕೆ ಬರುವುದಿಲ್ಲ. ಅಲ್ಲಿಂದ ತಗೊಳ್ಬೇಕಾದ್ರೆ ಒಂದು ಕಂಬದ ಅವಶ್ಯಕತೆ ಉಂಟು. ನಮಗೆ ಮೇಡಮ್ ಹತ್ರ ಹೇಳಿದ್ರೆ 8,500 ರೂಪಾಯಿ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂಥದ್ದು, ಕಂಬ ಅದರಲ್ಲಿ ಬರುತ್ತಿಲ್ಲ. ಅದ್ರ ಬಗ್ಗೆ ನಾವು ಗಡಿ ಗುರುತಾಗ ನಮ್ಗೆ ಏನು ಪ್ರೊಸೆಸ್ ಮಾಡಲಿಕ್ಕೆ ಆಗುದಿಲ್ಲಲ್ಲ. ನಾವೀಗ ಗಡಿ ಗುರುತು ಮಾಡಿ ನಮ್ಮ ಜಾಗ ಇಲ್ಲಿ ಗುರುತಿಸಿಕೊಟ್ಟಾರೆ ನಾವು ಮಾಡ್ತೇವೆ ಅಂತ ಅದನ್ನ ಪ್ರೊಸೆಸ್ ಎಲ್ಲ ರೆಡಿ ಆಗಿದೆ. ನಾನು ಅಲ್ಲ ಅದು ಪ್ರೂವ್ ಆಗಬೇಕಲ್ಲ ನಿಮ್ಮ ಜಾಗ ಅಂತ ಹೇಳಿದ್ರೆ. ಪಂಚಾಯತಿ ತಾತ್ಕಾಲಿಕ ಹೇಗೆ ಸರ್? ಸಂಘಟಕರಿಗೆ ಕೊಡಿ ಅಂತ ಹೇಳ್ಕೊಂಡು ಯಾವ ಬೇಸ್ ಮೇಲೆ ಕೊಡ್ಲಿಕ್ಕಾಗುತ್ತೆ ಸರ್? ವೇಟ್ ಮಾಡ್ಬೋದಿಲ್ಲ ಸರ್, ಇಷ್ಟು ವರ್ಷ ವೇಟ್ ಮಾಡಿದ್ದೀರಾ. ಅದು ಗಡಿ ಗುರುತಿಗೋಸ್ಕರ ಎಷ್ಟು ಸಮಯ ಇದು ಇಲ್ಲಿ ಪಂಚಾಯತ್ ಅವರು ಯಾರಿಲ್ಲ. ಈಗ ಗಾಡಿ ಗುರುತು ನಿಮ್ಗೆ ಯಾಕೆ ಕೊಡ್ಬೇಕು? ಗಾಡಿ ಗುರುತು ಯಾಕೆ ಕೇಳ್ಬೇಕು? ಮತ್ತೆ ನೀವೆಂತ ಕೇಳುದು ಗಾಡಿ ಗುರುತು? ನಾನು ಹೇಳೋದು ಗ್ರಾಮ ಸಭೆದ ಪ್ರತಿ ಗ್ರಾಮ ಸಭೆಯಲ್ಲಿ ಬಿಲ್ಡಿಂಗ್ ಅಂತ ಹೇಳ್ಕೊಂಡು ಸ್ಯಾಂಕ್ಷನ್ ಆಗಿರುವಂತದಲ್ಲ. ಅಂಗನವಾಡಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದಾಗ ಆಗ ಈ ಬಿಲ್ಡಿಂಗ್ ಕಟ್ಟಿಸಲಿಕ್ಕೆ ಕೊಟ್ಟಿರುವಂತದ್ದು. ನಾವು ಇದಕ್ಕೆ ಪರ್ಮಿಷನ್ ಪಂಚಾಯತಿಗೆ ಕೊಟ್ಟಿದ್ದೇವೆ. ಪಂಚಾಯತ್ ಇದ್ರೆ ಕೊಡಿ, ನಮಗೂ ಕೂಡ ಪಂಚಾಯತ್ನವರೇ ಕೊಟ್ಟಿದ್ದಾರೆ. ದೇರ್ ಇಸ್ ನೋ ಆಬ್ಜೆಕ್ಷನ್ ಅಂತ ಹೇಳ್ಕೊಂಡು ಕೂಡ ಅವರು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟೇಕನ್ ಇಟ್. ಅದು ಬೇರೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದು ಬೇರೆ ಅಂತ ನೀವು ಹೇಗೆ ಹೇಳಿಕಾಗುತ್ತೆ? ನಾವು ಹೇಳಿಕಾಗ್ತಾ ಇಲ್ಲ. ನಮ್ಮದು ಕೂಡ ಬೇರೆ ಅಂತ ನಾವು ಕೂಡ ಹೇಳಿಕಾಗ್ತಾ ಇಲ್ಲ. ಗಡಿ ಗುರುತು ಆಗ್ಲೇಬೇಕಲ್ಲ. ಬೈಲಿಕ್ಕೆ ಹೋಗ್ತಾರೆ ಅಷ್ಟೇ. ಹೋಗ್ರಿ ಅಂತ ನಿಮ್ಮದು ಅಂತ ಏನು ಹೇಗೆ ಕೊಡ್ತೀವಿ? ಅಲ್ಲ ಆಗಿರ್ಬೋದು. ಬೇಗ ಆಗಿ ಅನ್ನೋದೊಂದು
ಸ್ಯಾಂಕ್ಷನ್ ಆಗ್ತಿತ್ತು. ಗಡಿ ಗುರುತು ಆಗದೇ ಇದ್ದ ಕಾರಣ ಬಿಲ್ಡಿಂಗ್ ಕೂಡ ಸಹ ಮೈಂಗಟ್ಟಿಗೆ ಸ್ಯಾಂಕ್ಷನ್ ಆಗಿಲ್ಲ. ಗಡಿ ಗುರುತು ಮಾಡಿರೋ ವಿಳಂಬ ಯಾರು ಮಾಡಿದ? ನಾವು ಕರೆಸ್ಪಾಂಡೆನ್ಸ್ ಮಾಡ್ತಾನೆ ಇದೆ, ಪ್ರತಿ 3 ತಿಂಗಳಿಗೊಮ್ಮೆ ಕರೆಸ್ಪಾಂಡೆನ್ಸ್ ಆಗಿದೆ ಲೆಟರ್. ಯಾವಾಗ 2023 ಯಾವಾಗ ಹೊಸ ಅಂಗನವಾಡಿ ಕೇಂದ್ರ ಅಂತ ಸ್ಯಾಂಕ್ಷನ್ ಆಯ್ತು, ಇಲ್ಲಿ ಜಾಗ ಇದೆ ಅಂತ ಗೊತ್ತಾಯ್ತು. ಆಗಿನಿಂದ ನಮಗೆ ಗಡಿ ಗುರುತಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತಾನೆ ಇದ್ದೇವೆ. ನೀವು ಅಲ್ಲಿಂದ ಆಗ್ಬೇಕಿತ್ತಲ್ವಾ? ಅದೇ ಮಕ್ಕಳಿಗೆ ಕಳಿಸೋ ನಿಮಗೆ ಬಿಟ್ಟದ್ದು. ಒಂದು ಫ್ಯಾನ್ ಇಲ್ಲ ಅಂತ ಬೇಕಿದ್ರೆ ಮಧ್ಯಾಹ್ನ ಬೇಕಿದ್ರೆ ಮಕ್ಕಳಿಗೆ ಕಳಿಸಿ ಕೊಡುವ ಮನೆಗೆ. ಬಟ್ ನಮ್ಮ ಟೈಮಿಂಗ್ಸ್ ಇರೋದು ಬೆಳಿಗ್ಗೆ 9:30 to 4 o'clock ವರೆಗೆ. ಕರೆಂಟ್ ಇಲ್ಲ, ಮಕ್ಕಳು ಹೇಗೆ ಕುತ್ಕೊಳ್ಬೇಕು ಅಂತ ಹೇಳೋ ನಿರ್ಣಯ ಮಾಡ್ಬೇಕಾದವ್ರು ನೀವು ಸರ್. ನಮ್ದು ಅಂಗನವಾಡಿ ಕೇಂದ್ರ ಇರೋದು ಸಂಜೆ 4 ಗಂಟೆವರೆಗೆ. 9 ಗಂಟೆಯಿಂದ 4 ಗಂಟೆವರೆಗೆ ಹೌದು ಸರ್. ಈಗ ನೀವೇ ಹೇಳ್ತಾ ಇದ್ದೀರಿ ಕರೆಂಟ್ ಇಲ್ಲ, ಮಕ್ಕಳಿಗೆ ಹೇಗೆ ಕುತ್ಕೊಳ್ಳೋದು ನಿರ್ಣಯ ಮಾಡ್ಕೊಳ್ಳಿ ಸರ್. ಪೇರೆಂಟ್ಸ್ ಅವರು ಇದ್ದಾರೆ. ಅಲ್ಲ ಇದು ಬೇಗ ಕಳಿಸಿದ್ರೆ ನಮ್ಮ ಟೀಚರ್ಗೆ ಸಮಸ್ಯೆ ಆಗಿದೆ. ಅಲ್ಲ ಅದು ಗಾಡಿ ನಾನು ತಗೊಂಡು ಹೋಗಿಲ್ಲ. 4 ಗಂಟೆಗೆ 15/5/2023 ಪ್ರಾರಂಭವಾಗಿದೆ ಗಡಿ ಗುರುತಿಗೆ. ಅದಕ್ಕೆ ಮೊದಲು ನಾವು ಅಪ್ಲಿಕೇಶನ್ ಕೊಟ್ಟಾಗಿದೆ ಈ ಜಾಗಕ್ಕೆ. ನಿಮ್ಮದು ಗಡಿ ಗುರುತು ಬರಲಿಲ್ಲ, ನಮ್ಮದು ಗಡಿ ಗುರುತು ಬರಲಿಲ್ಲ ಸರ್. ಅಂಡರ್ ಗಡಿ ಗುರುತು ಆಗಲಿ ಅಂತ ನಾವು ಕರೆಂಟ್ ಆಗ್ತದೆ ಅಂತ. ಎಸ್ ಸರ್, ನಾವು ಕೂಡ ಅದನ್ನೇ ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವು ಕರೆಂಟ್ ಪ್ರಸ್ತಾಪ ಮಾಡಿದಾಗ we have waited for that. ಇವತ್ತೇ ಗಡಿ ಗುರುತು ಬಂದ್ರೆ ಅಂತ ಇಟ್ಕೊಂಡು ನಾವು ಪ್ರೆಷರ್ ಮಾಡಿದ್ರೆ ಅಷ್ಟೇ ಸರ್. ಈ ಜಾಗ ನಮಗೆ ಬರ್ತದ ಅಥವಾ ನಿಮಗೆ ಬರ್ತದ ನಮಗೆ ಗೊತ್ತಿಲ್ಲ. ಅದು ಮತ್ತೆ ನೋಡುವ, ಈಗ ಪಂಚಾಯತ್ ಅವರು ಬರ್ಲಿ, ಎಲ್ಲರೂ ಬರ್ಲಿ, ಗಡಿ ಗುರುತು ಮಾಡುವ ಇವತ್ತೇ ಒಳ್ಳೇದು ಅಂತ. ಮತ್ತೆ ಇನ್ನೊಂದು ಸರ್, ಇದು ಆಯ್ತು, ಯಾರೋ ಒಬ್ರು ಬಂದು ಅಂಗನವಾಡಿ ಕೇಂದ್ರಕ್ಕೆ ರಾತ್ರಿ ಒಳಗೆ ನುಗ್ಗಿ ಈ ತರ ಒಂದು ಬ್ಯಾನರ್, ಅವ್ರ ಸಂಘಟನೆ ಬ್ಯಾನರ್ ಅಲ್ಲಿ ಬೋರ್ಡು ಅಲ್ಲಿ ಎಲ್ಲ ಹಾಕಿದೆ. ಇದು ಸರಿ ನಾ ಮಾಡಿರುವಂತ ರಾತ್ರಿ ಯಾರು ಬರ್ತಾರೆ ಮೇಡಮ್? ಯಾವ ಮಾತು ಕಚೇರಿ ಬೋರ್ಡ್ ಹೇಗೆ ಬಂತು? ಒಬ್ರು ಯಾರಾದ್ರೂ ಒಬ್ರು ಮಾಡಿ ನನಗೆ ಪ್ರಶ್ನೆ ಅದಲ್ಲ ಸರ್, ಏಕಾಏಕಿ ಬೋರ್ಡ್ ಹೇಗೆ ಬಂತು? ಇಲ್ಲಿ ಬರ್ತಕ್ಕಂಥ ಮಕ್ಕಳು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ರೆಸ್ಪಾನ್ಸಿಬಲ್ ತಗೋತೀರಾ? ಈಗ ಉತ್ತರ ಹೀಗೆ ಕೊಡ್ತಾ ಇದ್ದಾರೆ, ಯಾರು ಮಾಡಿದ್ದಾರೆ ಏನು ನಮ್ಗೆ ಗೊತ್ತಿಲ್ಲ, ನಮ್ಮ ಬೋರ್ಡ್ ಅಲ್ಲಿ ಯಾರು ಅಂಟಿಸಿ ಹೋಗಿದ್ದಾರೆ. ಒಂದು ವೇಳೆ ಇಲಾಖೆ ಇರುವಂತದ್ದು ಟೀಚರ್ ಮಕ್ಕಳ ಔಟಿನ ದಿವಸ ಏನಾದ್ರೂ ಅಡಿಗೆ ಮಾಡಿದ್ರೆ ಹೆಚ್ಚು ಕಡಿಮೆ ಆಗಿದ್ರೆ ಹೂ ಇಸ್ ದಿ ರೆಸ್ಪಾನ್ಸಿಬಲ್? ಹಾಗೆ ಹೇಳಿಕ್ ಆಗ್ತದ ಉತ್ತರ? ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು ಬೇಡ? ಯಾರು ಮಾಡಿದಾರೆ ಅಂತ ಹೇಳ್ಕೊಂಡು ಕಚೇರಿ ಒಂದು ಬೋರ್ಡ್ ಬರುತ್ತೆ ಅಂತ ಹೇಳಿದಾಗ ರಾತ್ರಿ ಗಮನಕ್ಕೆ ಬರದೆ ಈ ತರ ಆಗಿದೆ ಅಂತ ಹೇಳಿ ಹೂ ಇಸ್ ದಿ ರೆಸ್ಪಾನ್ಸಿಬಲ್? ನಮ್ಮದೆಲ್ಲ ರೆಸ್ಪಾನ್ಸಿಬಲ್ ಅಲ್ಲ. ಏನ್ ಹೇಳ್ತೀರಾ ಸಿಸ್ಟರ್? ಇದು ಇಲಾಖೆದು ಬೋರ್ಡ್ ಹಾಕಬಹುದಾ? ಇಲಾಖೆ ಬೋರ್ಡ್ ಗೊತ್ತಾಗ್ಬೇಕಲ್ಲ, ದಿಸ್ ಇಸ್ ಅಂಗನವಾಡಿ ಅಂತ. ಕಟ್ಟಡಕ್ಕೆ ಇಲಾಖೆ ಬೋರ್ಡ್ ಹೇಗೆ ಹಾಕ್ತೀರಿ? ಯಾವುದು ನಮ್ಮ ಅಂಗನವಾಡಿ ಕಟ್ಟಡ ನಡೀತಾ ಇದೆ ಅಂತ ಹೇಳಿದಾಗ ಬೋರ್ಡ್ ಹಾಕಬಾರ್ದಾ? ಯಾಕೆ ಹಾಕ್ಬೇಕು? ಇಲಾಖೆ ಹ್ಯಾಂಡ್ ಓವರ್ ಆದ್ರೆ ಅಲ್ಲ, ಇಲಾಖೆಗೆ ಹ್ಯಾಂಡ್ ಓವರ್ ಆದ್ರೆ ಹಾಕಬಹುದು. ನಿಮ್ದು ಕ್ವಶ್ಚನ್ ಸರಿ ಇಲ್ಲ. ನಮ್ಮ ಕ್ವಶ್ಚನ್ ಸರಿ ಅಂತ ನಾವು ಹೇಳಿದೆ. ಯಾಕಂದ್ರೆ ನೀವು ಕೂಡ ಸಹ ಈ ಬಿಲ್ಡಿಂಗ್ ನಿರ್ಮಾಣ ಆಗ್ಬೇಕಿದ್ರು ಕೂಡ ಸಹ ಪಂಚಾಯತಿನಲ್ಲಿ ಅಂಗನವಾಡಿ ಕಟ್ಟಡ ಪರ್ಪಸಿಗಾದ್ರೆ ಮಾತ್ರ ನಾವಿಲ್ಲಿ ಬಿಲ್ಡಿಂಗ್ ಕಟ್ಟಡ ಮಾಡ್ಲಿಕ್ಕೆ ಕೊಡ್ತೇವೆ ಅಂತ ಹೇಳ್ಕೊಂಡು ಪಂಚಾಯತಿನಲ್ಲಿ ಕೂಡ ಸಹ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಆದ ಕಾರಣ ಇದು ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಸಾಧ್ಯವಿಲ್ಲ. ಈಗ ವಾರ್ಡ್ ನಿನ್ನೆಯಲ್ಲಿ ಅವರ ಪಂಚಾಯತ್ ಮೆಂಬರ್ ಯಾರು ಗೊತ್ತು? ನಾನೇ ಮಾಡಿದ ಕಮಿಟಿ, ನಾನೇ ರಚನೆ ಮಾಡಿದೆ, ನಂಗೆ ಗೊತ್ತಿರುವಂತ ಸರ್ ಅವ್ರ ಹತ್ರನೇ ಮಾತಾಡ್ತೇನೆ ಅಷ್ಟೇ. ಈಗ ನನಗೆ ನಾನು ಆಗ ಬೀಳುವಾಗ ಅದು ಅಬ್ಜೆಕ್ಷನ್ ಹಾಕಿದ್ದಕ್ಕೆ ಯಾಕೆ ಹೇಳಿದ್ರೆ ಒಂದು ನಿಮಿಷ ಅಲ್ಲ ನಾನು ಹೇಳ್ತೇನೆ. ಅಲ್ಲ ಕೇಳಿ ಒಂದು ನಿಮಿಷ ಅಲ್ಲ ನಾನು ಹೇಳುದು ಈಗ ನಮಗೆ ಆ ಸಂದರ್ಭದಲ್ಲಿ ನಮ್ಗೆ ಕ್ಲಿಯರ್ ನಿಮ್ಮ ಅಗೇನ್ಸ್ಟ್ ನಾವು ಮೈಂಡ್ ನಾನು ಊರಿನವಳಾಗಿತ್ತು, ನಾವು ಬೇರೆ ಕಡೆ ಹೋಗ್ತೇವೆ ಅದೆಲ್ಲ ಪ್ರಶ್ನೆ. ಆದ್ರೆ ನಾನು ನಮ್ಮನ್ನ ಎದುರು ಹಾಕೊಳ್ತೇವೆ ಯಾವತ್ತು ನಮ್ಮ ಊರಿನವರೆಲ್ಲ ನಮ್ಮ ಏರಿಯಾ ಅರ್ಥ ನಾನು ಮಾಡ್ತೇನೆ. ಆದ್ರೆ ನನ್ನ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಗೆ ಒಂದು ವೇಳೆ ನೀವಿರೋ ನಿಮ್ಮ ಪೀರಿಯಡ್ ಅಲ್ಲಿ ಈ ಹೇಗೆ ಕಟ್ಟಡಕ್ಕೆ ಪರ್ಮಿಷನ್ ಕೊಟ್ಟರಿಂದ ಬರ್ತದೆ ನಮ್ಗೆ ಅಲ್ವಾ? ನಮ್ಗೆ ಒಂದು ಆಯ್ತು ನಮ್ಮ ಜಾಗ ನಮ್ಗೆ ಆಯ್ತು ಬಂತು. ಆಗ ನಮ್ಗೆ ಹೇಗೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಬಿಟ್ರಿ ನೀವು ಅಂತ ಏನು ಸಂಘಟನೆಯವರಿಗೆ ಮಾಡ್ಲಿಕ್ಕೆ ಏನ್ ಬಿಟ್ರಿ ಅಂತ ಕೇಳಿದ್ರೆ ಯಾರು ಅಂತ ನಾನು ಒಬ್ಬರು ಸೂಪರ್ವೈಸರ್ CDPಗಳಿಗೆ ಇಡೀ ತಾಲೂಕು 2 ತಾಲೂಕು ಉಂಟವರಿಗೆ ಚಾರ್ಜ್. ನಾನೇ ಆನ್ಸರ್ ಇಟ್ಟು ನನ್ನ ಏರಿಯಾಕ್ಕೆ ನಾನೇ ಆನ್ಸರ್ ಇಟ್ಟು ಆಗ್ತೇನೆ. ಆಗ ನಾನು ಉತ್ತರ ಕೊಟ್ಟೇ ಇದ್ದು. ಆಗ ನಾವು ಅದನ್ನು ಜಾಬ್ಜೆಕ್ಷನ್ ಕೊಟ್ಟದ್ದು. ಇದು ನಮಗೆ ನಿಮ್ಮ ಮೇಲೆ ದ್ವೇಷ ಅಲ್ಲ, ಜಾಬ್ಜೆಕ್ಷನ್ ಕೊಟ್ಟದ್ದು ಹೇಳಿದ್ರೆ ಕ್ಲಿಯರ್ ಆಗುವಂಥದ್ದು ನಾವು ಮಾಡುವ. ನಿಮ್ಗೆ ಬಂದು ನೀವೇ ನಿಮ್ಗೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ, ನಮ್ಗೆ ಬಂದು ನಾವು ಮಾಡ್ತೇವೆ.
ಶಾಲೆ ಸದ್ಯಕ್ಕೆ ಬೇಡ, ಇದು ನಮ್ಮ ಅಂಗನವಾಡಿ ಇರಲಿ ಅಂತ ಹೇಳಿ ನೀವು ಹೇಳಿದ್ದು. ಯಾರು ಹೇಳಿದ್ದಾರೆ ನೀವೆಲ್ಲ ಅಂತ ಹೇಳಿ? ಯಾರು ಹೇಳಿದ್ದು? ನೀವು ಹೇಳಿದ್ದು ಎಂತ ಅಂತ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸದ್ಯಕ್ಕೆ ಬೇಡ, ನಮ್ಮ ಅಂಗನವಾಡಿ ಇರಲಿ ಅಂತ ಹೇಳಿ ನೀವು ಹೇಳಿದ್ದು. ನಾವು ಹೇಳಿಬೇಕಲ್ಲ? ಹಾ, ಮತ್ತೆ ಅಂಗನವಾಡಿ ಇರ್ಬೇಕು ಹೇಳ್ಬೇಕು. ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ support ಮಾಡ್ತಾರೆ. 2 ವರ್ಷ ಆಗ್ಲಿಲ್ಲ ಅಲ್ಲಿ. ನೋಡಿ ನೀವು ಬೇಕಾದ್ರೆ ನೀವು ಬೇಡ ಅಂತ ಹೇಳಿದ್ರಿ, ಸದ್ಯಕ್ಕೆ ನಮ್ಮ ಅಂಗನವಾಡಿ ಇರಲಿ ಅಂತ ಹೇಳಿ. ಅಂಗನವಾಡಿ ವಿಷಯ ಬಂದ್ರೆ ಅಂಗನವಾಡಿಗೆ ಸ್ಯಾಂಕ್ಷನ್ ಅಂತ ಬಂದಾಗ ಸರ್ ನಾವು ನಡೆಸಬೇಕಾ ಬೇಡವಾ ಸರ್? ಹೌದು. ನೀವು ಬೇಡ ಅಂತ ಹೇಳಿದ್ರೆ ಆಗ್ಲೇ ನೀವು ಬರೆದು ಕೊಟ್ಬಿಟ್ಟಿದ್ದೀರಾ ಎಲ್ಲ ಹೇಳದೆ ನಾವು ಇಲ್ಲದಲ್ಲ. ಅಲ್ಲ, ನೀವು ಹೇಳಿದಲ್ಲ ಈಗ ಇಂಗ್ಲಿಷ್ ಮೀಡಿಯಂ ಸಪೋರ್ಟ್ ಮಾಡಿ ಇರ್ತದೆ ನಾನು. ಆಗುದಿಲ್ಲ. ಮತ್ತೆ ಅದು ನಾವು ಅಂಗನವಾಡಿ ಬೇಕಂತ ಹೇಳಿ ಬಿಲ್ಡಿಂಗ್ ಕಟ್ಟಿದ್ದು ನಾವೇ ಕಟ್ಟಿದ್ದು ಬಿಲ್ಡಿಂಗ್ ನಮ್ದು ಇದು, ನಿಮ್ದಲ್ಲ. ಸಪೋರ್ಟ್ ಕೂಡ ಸರ್ ಬೇಕಾಗುತ್ತೆ ಇಲ್ಲಿ. ನಿಮ್ಗೆ ಅಂತ ಹೇಳಿ ಅಲ್ಲಿ ನೋಡಿ ಅಲ್ಲಿ ಅವರು ಇಟ್ಟಿದ್ರು ಅಷ್ಟೇ. ರಾಮಚಂದ್ರ ಇಟ್ಟಿದ್ದಕ್ಕೆ ನಾವು ಇಲ್ಲಿ ನಿಮಗೆ ಒಂದು ಬಿಲ್ಡಿಂಗ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಮಗೆ ನಾವು ಕೊಟ್ಟದ್ದು ಸರ್, ನಾವು ಇಂಗ್ಲಿಷ್ ಬಿಲ್ಡಿಂಗ್. ಮೀಡಿಯಂ ಗಿಂತ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಬೇಕಾಗುತ್ತದೆ. ಬೇಸಿಕ್ ಫೌಂಡೇಶನ್ ಸಿಗುವಂತ ನಮ್ಮ ಹಾಗೆ. ಅಂಗನವಾಡಿ ಸೊಸೈಟೀಸ್ ಇಲ್ಲಿವರೆಗೆ ಸರ್ ಒಂದು ಬೋರ್ಡ್ ರಾತ್ರಿ ಬಂದು ಅಂಗನವಾಡಿ ಕೇಂದ್ರ ಒಳಗೆ ನುಗ್ಗಿ ಯಾರು ನೋಡಿದ್ದಾರೆ? ಯಾರು ನೋಡಿದ್ದಾರೆ? ಯಾರು ನೋಡಿದ್ದಾರೆ? ಅದನ್ನೆಲ್ಲ ಪ್ರಶ್ನೆ ಮಾಡಿ ಹೋದ್ರೆ ಮತ್ತೆ it takes the long ಆಯ್ತಾ ಸರ್? Please don't do that sir. Please don't do that sir. Already have done the mistake ಅಂತೂ ಆಗಿ ಹೋಗಿದೆ ಸರ್ ಅದು. ಸುಮ್ಮನೆ ಯಾಕೆ ಅದನ್ನ ಇದು ಮಾಡಿ ಯಾರು ಮಾಡಿದ್ದಾರೆ ಯಾರು ಇಲ್ಲ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡೋದು. ಒಬ್ಬರು ಬಂದಿದ್ದಾರೆ ಅಂಗನವಾಡಿ ಬೀಗ ತಗೊಂಡಿದ್ದಾರೆ, ತಗೊಂಡು ಹೋಗಿ ಇದು ಮಾಡಿದ್ದಾರೆ, ಇದನ್ನೆಲ್ಲ ಕೃತ್ಯಗಳನ್ನೆಲ್ಲ ಎಸಗಿದ್ದಾರೆ ಈಗ ಅಷ್ಟೇ. ನಮ್ಮದು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ ಸರ್? ಅವಾಗ ನೀವು ಬರ್ತೀರಾ, ಅವಾಗ ಬರ್ತೀರಾ, ಸಂಘಟಕರು ಬರ್ತೀರಾ, ಮಕ್ಕಳಿಗೆ ಏನೋ ಜವಾಬ್ದಾರಿ ಯಾರು ಹೆಚ್ಚು ಕಡಿಮೆ ನಮ್ಮ ಬಿಲ್ಡಿಂಗ್ ಹೇಗೆ ಸರ್? ಇದನ್ನೇ ಒಪ್ಕೊಳ್ತಾ ಇಲ್ಲ ಸರ್, ಇದನ್ನೇ ಒಪ್ಕೊಳ್ತಾ ಇಲ್ಲ. ಆ ಕಚೇರಿ ಬೋರ್ಡ್ ಹಾಕಿರೋದು ಒಳಗೆ ಬೋರ್ಡ್ ಹಾಕಿರೋದು ಯಾರು ಒಪ್ಕೊಳ್ತಾನೆ ಇಲ್ಲ. ಈಗ ಮಕ್ಕಳಿಗೆ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಒಪ್ಕೊಳ್ತೀರಾ ನೀವು ಈಗ? ಇದು ಸಂಘಟನೆ ಆಗ್ತಿದ್ದಲ್ಲ, ಆ? ಸಂಘಟನೆ ಆಗ್ತಿದ್ದು ಮೊನ್ನೆ ಯಾವುದು ಬಾಲವಿಕಾಸ ಬನ್ನಿ ಮೀಟಿಂಗ್ ಆಗ್ಬೇಕಿದ್ರೆ ಬೋರ್ಡ್ ಹಾಕಿಸಿಲ್ಲ. ನೋಡಿ. ಇಲ್ಲ ಸಂಘಟಕರಲ್ಲಿ ಬಂದದ್ದು ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನಾನು ನೋಡಿದ್ದೀನಿ ಹೊರಗಡೆ ಹೋಗುವಾಗ. ಪ್ಲೀಸ್ ಸರ್ ಆ ಥರ ಮಾತಾಡಲಿಕ್ಕೆ ಹೋಗ್ಬೇಡಿ. ಮತ್ತೆ ನಮ್ಮ ಟೀಚರ್ ಎಲ್ಲ ಓಲೆನ್ಸ್ ಒಂದು 4 ಜನ ಇಲ್ಲೇ ಇರ್ತಾರೆ. ಬಾಲ ವಿಕಾಸ ಮೀಟಿಂಗ್ ಆಗ್ಬೇಕಿದ್ರೆ ಅಂಟಿಸಿದ್ದೀರಾ ಅಂತ ಹೇಳ್ಕೊಂಡು ನೀವು ಹೇಳ್ತಾ ಇದ್ದೀರಾ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ, ಹೌದೋ ಇಲ್ಲ? ಬಾಲ ವಿಕಾಸ ಮೀಟಿಂಗ್ ಆಗ್ಬೇಕಿದ್ರೆ ಅಂಟಿಸಿದಾರಾ? ಇಲ್ಲ. ನೆಕ್ಸ್ಟ್ ಬಂದು ನನ್ನಲ್ಲಿ ಒಪ್ಪಿಕೊಳ್ಳಿ ಅಂತ ಹೇಳಿದ್ದಾರೆ, ಒಪ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಕ್ಲಿಯರ್ ಅಲ್ಲ? ನಮ್ಗೆ ಈಗ ಮೊದಲೇ ಗೊತ್ತಿತ್ತಲ್ಲ ಈ ಸಮಸ್ಯೆ ಕ್ಲಿಯರ್. ಈಗ ನೋಡಿ ಇಷ್ಟುವರೆಗೆ 1 ವರ್ಷದಿಂದ ನಿಮ್ಮ ಮೇಲೆ ಯಾವುದು ಕೂಡ ರೆಸ್ಪೆಕ್ಟ್ ಇತ್ತು, ನಮ್ಗೆ ಗೌರವ ಇತ್ತು. ಹಾಗಾಗಿ ನೋಡಿ 1 ವರ್ಷ ನಿಮ್ಮ ಮೇಲೆ ಗೌರವ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ಮೇಲೆ ಎಲ್ಲರ ಮೇಲೆ ಅಭಿಮಾನ ಇತ್ತು. ನಿಮ್ಮ ಮೇಲೆ ನಮಗೆ ಒಳ್ಳೆ ಗೌರವ ಅಭಿಮಾನ ಉಂಟು. ಮಕ್ಕಳಿಗೆ ಒಂದು ಪುಟಾಣಿ ಮಕ್ಕಳು ಒಂದು ಅದೊಂದು ಮಾನವೀಯತೆಯಲ್ಲಿ ನಾವು ಈ ತರ ಸಾಲ ಮಾಡಿ, ಈಗಲೂ ಸಾಲ ಬಾಕಿ ಉಂಟಿದೆ 1.5 ಲಕ್ಷ ಸಾಲ ಮಾಡಿ ಕಟ್ಟಡವನ್ನು ಕಟ್ಟಲಿಕ್ಕೆ ಇಲ್ಲದೆ ನಮಗೆ ಅಗತ್ಯ ಇತ್ತ? ಅಲ್ಲ, ಅದಕ್ಕೆ ಅಭಿಮಾನ ಉಂಟು. ಸಂಘದವರಿಗೆ ಆದ್ರೆ ಅಗತ್ಯ ಇತ್ತ? ಏಕಾಏಕಿ ಈ ತರ ನೀವು ಅಲ್ಲಿಂದ ತೆಗೆದಾಗ ಮಕ್ಕಳಿಗೆ ಹೋಗ್ಬೇಕು ಮರದಡಿಯಲ್ಲಿ ನೀವು ಮಾಡಿದ್ದಕ್ಕೆ ನಿಜವಾಗಿ appreciate ಮಾಡ್ಬೇಕು. ಹೌದಲ್ವಾ? ಮಾಡಿದ್ದೇವೆ ಸರ್. ಇದಕ್ಕೆ objection ನಾವು ಆಗಿ ಮಾಡಿದ್ದೇವೆ. ಇದು objection ಅಂತ ನಾವು ಮಾಡಿದ್ವಿ. ನೀವು ಸಂಘಟನೆ ಎನ್ಒಸಿ ಕೊಟ್ಟ ಕಾರಣ objection ಹಾಕಿದ್ದಾರೆ. ತಿಳಿಸಬಹುದಿತ್ತು ನೀವು. ನಲ್ಲ ಈ ತರ ಮಾಡಿದ ಕೂಡ ಸಹ ನಮಗೂ ಕೂಡ ಸಹ ಒಂದು ಇಲಾಖೆ ಬಂದಿದೆ, ಆ ಗಮನಕ್ಕೆ ಬರ್ಬೇಕನ್ನೋದು ಇರ್ಬೇಕಿತ್ತಲ್ಲ ಸರ್. ಇಲ್ಲ ಕರೆಂಟ್ ಕನೆಕ್ಷನ್ ತಗೊಳ್ಳೋದು ತಪ್ಪ? ಅಲ್ಲ, ನಮ್ಗೆ ನಾನು ಅಲ್ಲ, ಕರೆಕ್ಟ್ ನಿಮ್ಮ ಅಭಿಪ್ರಾಯ ಕೊಡ್ಬೇಕಾದ್ರೆ ಯಾವ ಬೇಸ್ ಮೇಲೆ ಕರೆಂಟ್ ಕನೆಕ್ಷನ್ ಅನ್ನು ತಗೊಳ್ತಾರೆ? ಅಲ್ಲ, ಅದು ಗೇಟ್ಗೆ ಸಂಬಂಧಪಟ್ಟದ್ದು, ನಿಮಗೆ ಸಂಬಂಧಪಟ್ಟದ್ದು ಅಲ್ಲ. ಈ ತರ ಅದು ಅವ್ರು ಹೇಳ್ತಾರೆ, ಅದು ಅವ್ರು ಹೇಳ್ತಾರೆ, ನೀವು ಹೇಳೋದಲ್ಲ. ಮತ್ತೆ ನೀವೆಂತ ಹೇಳೋದು? ನೀವೆಂತ ಹೇಳೋದು ಅದನ್ನು? ಯಾವ ಮೀಟಿಂಗ್ ಅಂತ ಹೇಳಿ ದಾಖಲೆ ಬೇಕಷ್ಟೇ. ಇಲ್ಲಿ ದಾಖಲೆ ಅವ್ರು ಹೇಳ್ತಾರೆ, ನೀವೆಂತ ಹೇಳೋದು? ಈಗ ಆಯ್ತು ಸರ್, ನೀವು ಕಟ್ಸಿದೀರಾ, ನೀವು ಇದು ಮಾಡಿದೀರಾ ಅಂತ ಎಲ್ಲ ಹೇಳ್ತಾರೆ. ಪ್ರೊಡ್ಯೂಸ್ ಡಾಕ್ಯುಮೆಂಟ್ಸ್ ಸರ್ ವಿಲ್ ವೈಂಡ್ ಅಪ್ ಇಟ್ ಹಿಯರ್ ಓನ್ಲಿ ಅಷ್ಟೇ. ಮತ್ತೇನು ಇಲ್ಲ ಸರ್, ನೀವು ಕಟ್ಸಿದ್ರೆ ನೀವು ಸಂಘಟಕರು ಮಾತ್ರ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಸಮುದಾಯದ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ನಮ್ಮದೇ ಅಂತ ಹೇಳ್ಕೊಂಡು ನೀವು ಹೇಳ್ತಾ ಇದ್ದೀರಾ. ಓಕೆ, ನಿಮ್ಮದೇ ಅಂತ ಹೇಳ್ಕೊಂಡು ನೀವು ಹೇಳ್ತಾ ಇದ್ದೀರಾ. ಇಟ್ಸ್ ವೆಲ್ ಅಂಡ್ ಗುಡ್. ಪ್ರೊಡ್ಯೂಸ್ ಡಾಕ್ಯುಮೆಂಟ್ಸ್ ಆಯ್ತು ಅಷ್ಟೇ. ನಾವು ಇಲ್ಲಿಂದಲೇ ಕ್ಲೋಸ್ ಮಾಡುವಂತ ಇದ್ದೇವೆ. ಗಡಿ ವೇಟ್ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಗಡಿ ಗುರುತು ಅವಶ್ಯಕತೆ ಗಡಿ ಕೂಡ ನಮ್ಮಲ್ಲಿ ಕೂಡ ಸದ್ಯ ನೋಡಿ ಒಂದು ನಿಮಿಷ ನಾನು ಹೇಳ್ತೇನೆ, ಎಲ್ಲರ ರಿಕ್ವೆಸ್ಟ್
ಒಂದು ನಿಮಿಷ ಆಯ್ತು, ನಿಮ್ಮಲ್ಲಿ ಇರ್ಲಿ. ಮತ್ತೆ ರೋಡಿಂದ ನಾನು ಸೂಪರ್ವೈಸರ್ ಆಗಿ ಹೇಳುವಂಥದ್ದು ಇಷ್ಟೇ. ಗಡಿ ಬಿಟ್ಟು ನಿಮ್ದು ಜಾಗ ಇರೋದು ಆಚೆ ಅಲ್ವಾ? ನಮ್ದು ಈಚೆ ಇರೋದು ಆಚೆ ಮಾಡಿದ್ರೆ ನಮ್ದು ಜಾಗ ನೋಡಿ, ಆಚೆ ಫಾರೆಸ್ಟ್ ಜಾಗ ಇರೋದು ನಿಮ್ಗೆ ಸಿಗುವುದಿಲ್ಲ ಜಾಗ. ಏನು ಅರ್ಥ ಆಯ್ತಲ್ಲ? ನಮ್ಗೆ ಬೇಡ, ನಮ್ಗೆ ಬೇಡ, ನನ್ನ ಮನೆಗೆ ಬೇಡ, ನನಗೆ ಬೇಡ. ಅರ್ಥ ಆಯ್ತಾ ನಿಮಗೆ? ನಿಮ್ಮ ಊರಿನ ಮಕ್ಕಳಿಗೆ ನಿಮ್ಗಾಗಿ ನಾವೆಂತ ಹೇಳೋದು ಅಂತ ಹೇಳಿದ್ರೆ, ನಾವು ನಿಮ್ಮದೆಲ್ಲ ಹೆಲ್ಪ್, ನಾನು ಅದನ್ನು ಖಂಡಿತ ಹೇಳ್ತೇನೆ, ಯಾವತ್ತು ಎಲ್ಲಿ ಕೊಡಬೇಕಾದ್ರೆ ಹೇಳ್ತೇನೆ. ಇದು ನಮ್ಮ ಊರಿನ ಮೈಂದರ್ಕದವರು ಪ್ಲಸ್ ಊರಿನವರು ಸೇರಿ ನನಗೆ ಕೊಟ್ಟು ಅದು ಎಲ್ಲ ಇಲಾಖೆ ಅಭಿನಂದನೆಗಳನ್ನು ಕಲಿಸ್ತೇನೆ ನಾನು. ಅರ್ಥ ಆಯ್ತು ನಿಮಗೆ? ಆದರೆ ನಾನು ಹೇಳ್ತಾ ಇರೋದು ಈಗ ಇಷ್ಟೇ, ನಮಗೆ ಈಗ ನೋಡಿ ನಿಮ್ಮ ರೆಕಾರ್ಡ್ ಎಷ್ಟುಂಟು ಅಷ್ಟೇ ನಮ್ಮಲ್ಲಿ ರೆಕಾರ್ಡ್ ಇಲ್ಲ. ಈಗ ನಿಮಗೆ ಯಾವ ಜಾಗೆ ನಮಗೆ ಯಾವ ಜಾಗೆ ಅಂತ ಆಗಲಿ, ನಮ್ಗೆ ಈಗ 0 ಪಾಯಿಂಟ್ ನಮಗೆ ಮಕ್ಕಳಿಗೆ ಒಂದು ನಿಮಿಷ ನೀವು ಮಾತಾಡಿ, ನಾನೆಲ್ಲ ಕ್ಲಿಯರ್ ಮಾಡ್ತೀನಿ. ನಮಗೆ ಮಕ್ಕಳಿಗೆ ಅನುಕೂಲ ಆಗುವಂತ ನಿಮಗೆ ಬರ ತೋರಿಸಿದ್ರೆ ನಮಗೆ ಆಗ್ತದ? ನಿಮ್ಗೆ 10 ಮನೆಗೆ ಇದಾಗುವಾಗ 16 ಲಕ್ಷ ನಮ್ಮ ಕಟ್ಟಡಕ್ಕೆ ಸ್ಯಾಂಕ್ಷನ್ ಆಗಿದೆ. ನಿಮಗೆ ಇವತ್ತು ನಾನು ಹೇಳಿದೆ ನಮ್ಮ ಇದರಲ್ಲಿ 16 ಲಕ್ಷ ಈ ಕಟ್ಟಡಕ್ಕೆ ಸ್ಯಾಂಕ್ಷನ್ ಆಗಿದೆ. ಇಡೀ ಇಡೀ ನಮ್ಮ ಅಮೃತ ಆಜಾದ್ಗೆ ಅಮೃತ ಮಹೋತ್ಸವದಲ್ಲಿ 2 ಕಟ್ಟಡ ಪುತ್ತೂರಲ್ಲಿ ಆದದ್ದು, ಬೇರೆಡ್ಕ ಮತ್ತು ಮೈಂದರ್. ಇದಕ್ಕೆ 32 ಲಕ್ಷ ಶ್ರೀಲತಾ ಮೇಡಮ್ ಶ್ರೀಲತಾ ಮೇಡಮ್ ಇದ್ರು. ಆಗ ನಮಗೆ 2 ಕಟ್ಟಡಕ್ಕೆ 16 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿಬಿಟ್ಟು ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ನಾವು ನಮಗೆ ನೀವು ಹೇಳಿದಾಗೆ ಇದನ್ನು ನಮಗೆ ಕಳಿಸ್ಕೊಟ್ಟೆವು. ಆಗ ಅವ್ರು ಕೇಳಿದ್ರು ನಮ್ಗೆ RTC ಕೊಡಿ, ಗಡಿ ಗುರುತು ಕೊಡಿ ಅಂತ ಕೇಳಿ, ನಕ್ಷೆ ನಮ್ಮ ಹತ್ರ ನಕ್ಷೆ ಇರಲಿಲ್ಲ. ಅರ್ಥ ಆಯ್ತು ನಿಮಗೆ? ನಕ್ಷೆ ಇರಲಿಲ್ಲ, ನಾವು ಕಳಿಸ್ತೀವಿ. ಗಡಿ ಗುರುತು RTC ಇತ್ತು, ನಾನು ಅಂಗನವಾಡಿ ಮಂಜೂರಾಗಿದ್ದೆ ನೋಡಿ, ಮೈಂದೂರು ಅಂಗನವಾಡಿಯಲ್ಲಿ ಮಂಜೂರಾಗಿದ್ದು RTC ಇತ್ತು. RTC ಸಾಕಾಗುದಿಲ್ಲ ಹೇಳಿ. ಅದೇ ಹಾಗೆ 16 ಲಕ್ಷ ಕ್ಯಾನ್ಸಲ್ ಆಗಿದೆ. ಗೊತ್ತಾಯ್ತು? ಅದಂದ್ರೆ ಪುನಃ ವಾಪಸ್ ನಮಗೆ ಈಗ ಇವರು ಹಸ್ತಾಂತರ ಮಾಡುವಾಗ ಇದೇ BA RI ಅವರೆಲ್ಲ ಹೇಳಿದೆ ಅಂತೇಳಿ ಮೇಡಮ್ ನಾನು ಕೇಳಿದೆ. ಅವ್ರು ನಮ್ಮ ಆಫೀಸಿಗೆ ಬಂದಿದೆ, ನಮ್ಮ ಆಫೀಸಿಗೆ ಗಡಿ ಗುರುತಾಗಿದೆ ಇಂದಿರನ ಅದನ್ನು ಮಾಡಲಿಕ್ಕೆ ಬಂದವ್ರ ಹತ್ರ ನಾನು ಕೇಳಿದೆ, ಸರ್ ಹೀಗೆ ಅವರು ಕಟ್ಟಡ ಕಟ್ಟಿಕೊಟ್ಟರು, ಅವ್ರು ಖರ್ಚು ಮಾಡಿ ತುಂಬ ಕಷ್ಟ ಬಂದಿದ್ದಾರೆ, ಕಷ್ಟ ಕಟ್ಟಿದ್ದಾರೆ. ಹಾಗಾಗಿ ನಮಗೆ ಅದು ಏನು ಸರ್ ಎಲ್ಲಿ ಬರ್ತದೆ ಗಡಿ ಗುರುತು? ನಾನು ಬಾಯಲ್ಲಿ ಕೇಳಿದ್ರು, ನಮಗೆ ಅವ್ರು ಕೊಡಲಿಲ್ಲ. ಬಾಯಲ್ಲಿ ಕೇಳುವಾಗ ಹೇಳಿದ್ರು ಅವರು, ಮೇಡಮ್ ನಿಮಗೆ ಮೇಲೆ ಬರ್ರಿ, ಕೆಳಗೆ ಗುಂಡಿ, ನಿಮಗೆ ಅಂಗನವಾಡಿ ಸಮತಟ್ಟ ಜಾಗ ಅಲ್ಲ, ಅಂಗನವಾಡಿ ಸಮತಟ್ಟ ಆದ ಜಾಗ ಅಂತ ಇದು ನಿಮಗಿದ್ದೆ ಆ ಕಟ್ಟಡ ನಿಮಗೆ ಬರ್ತದೆ, ಸ್ವಲ್ಪ ರೋಡ್ ಮಾರ್ಜಿನ್ ಹೋಗ್ತದೆ, ಬಿಟ್ಟರೆ ನಿಮಗೆ ಬರ್ತದೆ. ಬಾಯಿ ಮಾತ್ರ ಹೇಳಿಕೆ ನಾನು ಹೇಳ್ತಾ ಇರೋದು, ಇದು ನನಗೆ ದಾಖಲೆ. ಆ ಲಾಸ್ಟಿಗೆ ನಾವು ಹೇಳಿದ್ದೇವೆ ಬೇಕಾದ್ರೆ ಮೇಡಮ್ ಮೊನ್ನೆ ನಾವು NOC ಮಾಡುವಾಗ ಏನು ನಾವು ಗಡಿ ಗುರುತು ಮಾಡಿಬಿಟ್ರೆ ಯಾವತ್ತೂ ನನ್ನ ಹತ್ರ ಮಾತಾಡಲಿಕ್ಕೆ ಬರೋದಿಲ್ಲ, ಬರ್ತದೆ. ಈಗ ನಾನು ಬರಲಿಲ್ಲ ಹೇಳ್ತೀನಿ, ಬರಲಿಲ್ಲ ನನಗೆ ಸ್ವಲ್ಪ 8 ಪಂಚಾಯತ್ ನನಗೆ ಚಾರ್ಜ್ ಗೊತ್ತಾಯ್ತು ನಿಮಗೆ, 8 ಪಂಚಾಯತ್ ಈಶ್ವರಮಂಗಳ ಕೇರಳ ಬಾರ್ಡರ್ ತನ್ಕೊಂಡು. ಆದರೂ ಕೂಡ ಇವರು ಹೇಳಿದ್ರು ಕರೆಂಟ್ ಇದ್ದ ಬಗ್ಗೆ ಮಾತಾಡ್ತಾ ಮೇಡಮ್ ಅಂತೇಳಿ. ಹಾಗೆ ನಾನು ಬೇರೆ ಕಡೆ ಹೋದವರು ಇಲ್ಲಿಗೆ ಬಂದು ಇಲ್ಲಿ ಮಾತಾಡಿದ್ದು ನಾನು ಇವರಿಗೆ ಲೈನ್ ಮ್ಯಾನ್ ಅಂತ ಕೇಳಿ ಎಷ್ಟು ಏನು ಪ್ರಾಬ್ಲಮ್ ಇದ್ರು ಹೀಗೆ ಅಂತ ಹೇಳಿದ್ರು. ಮತ್ತು ಅಲ್ಲಿ ಕಂಬಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ 8,500 ರೂಪಾಯಿ ಮಾತ್ರ ಅನುದಾನ ಇರುವಂತ ಯಾವುದಕ್ಕೆ ಕರೆಂಟ್ ಮಾಡಿ. ಆಗ ಪುನಃ ಏನಾಯ್ತು 8,500 ರೂಪಾಯಿಯಲ್ಲಿ ಮತ್ತೆ ನಾವು ಬೇರೆ ಪ್ರಧಾನಿಗಳಿಂದ ಕೇಳಿದ್ರು, ಅಥವಾ ನಾವು ಬೇರೆ ಯಾವ ವ್ಯವಸ್ಥೆ ಮಾಡುವ ಅಂತೇಳಿ ಮೇಡಮ್ ಕೂಡ ಹೇಳಿದ್ರು, ಅದನ್ನು ಪ್ರಾಸೆಸ್ ಮಾಡುವ, ಇದನ್ನು ಗಡಿ ಗುರುತಾಗಲಿ ಮೇಡಮ್ ಕೂಡ ಹೇಳಿದ್ರು. ನಾವು ಜಿಲ್ಲೆಯಲ್ಲಿ ಕೂಡ ಅದನ್ನು ಮಾಡಿದೆ, ಆಯ್ತು 8,500 ಇಲಾಖೆ ತಿಳಿ ಅಂತ. ಈಗ ನಮಗೆ ನಮ್ಮ ಕಟ್ಟಡ ಯಾವುದು ಅಥವಾ ನಮ್ಮ ಜಾಗ ಯಾವುದು ಕನ್ಸಿಡರ್ ಮಾಡೋದು ನಮ್ಗೆ ಮಾಡಲಿಕ್ಕೆ ಬರ್ತದೆ ಸರ್, ನಿಮಗೆ ಆಗ್ತದೆ ಅದೇ ನನಗೆ ನನಗೆ ಏನು ಹೇಳಿದ್ರು, ಮೊನ್ನೆ ನನಗೆ ಇರ್ತಕ್ಕಂಥ ಕಂಪ್ಲೇಂಟ್ಸ್ ಬಂತು ಅಂತೇಳಿ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಏನು ಬಂತು ಅಂತೇಳಿ, ನಿಮ್ಮ ಜಾಗದಲ್ಲಿ ನೀವು ಸಮೂಹ ಸಂಘಟನೆ ಹೇಗೆ ನೀವು NOC ಪರ್ಮಿಷನ್ ಕೊಟ್ಟರು, ನಾವು ಕೊಡಲಿಲ್ಲ, ಪಂಚಾಯತ್ ಕೊಟ್ಟರಲ್ಲ, ಪಂಚಾಯತ್ ಹೇಗೆ ಕೊಟ್ಟರಿ ನಿಮ್ಮ ಕಟ್ಟಡದಲ್ಲಿ ಹೇಗೆ ನೀವು ಪರ್ಮಿಷನ್ ಕೊಟ್ಟರಿ ಅಂತ ಕೇಳಿ ಕೇಳುವಾಗ ನಾವು ಮಾತಾಡಲೇಬೇಕಲ್ಲ ಸರ್. ಅದು ರಾತ್ರಿ ಮುಂಬಟ್ಟ ಅಂತಷ್ಟೇ ಇದು 4 ತಿಂಗಳಾಯ್ತು. ಆಗ ಆ ಕಮಿಟಿ ಆಗುವುಗಳನ್ನು ಚರ್ಚೆ ಮಾಡ್ತಾ ಅದನ್ನು ನಾವು ಮೆನ್ಷನ್ ಮಾಡ್ತೇವೆ. ಇದರಲ್ಲಿ ಈಗ ನಮಗೆ ಕಮಿಟಿ ಇದರಲ್ಲಿ ಬರ್ತದೆ ಹೇಗೆ ನಾವು ಅದನ್ನು ತಾತ್ಕಾಲಿಕ ಕಟ್ಟಡಕ್ಕೆ ಇದನ್ನು ಅಂಗನವಾಡಿ ಸ್ಥಳಾಂತರಗೊಳಿಸುವ, ಮತ್ತೊಂದು ಅಂಗನವಾಡಿ ಗಡಿ ಗುರುತಲ್ಲೇ ಆ ಗಡಿ ಗುರುತಾದ ಜಾಗದಲ್ಲೇ ತಾತ್ಕಾಲಿಕ ಕಟ್ಟಡವನ್ನು ನಿರ್ಮಿಸುವುದಂತೆ ಇದರ ನಿರ್ಣಯ ನಮ್ಮೂರು ಟ್ರಸ್ಟ್ ಮಾಡಿದ್ದಾರೆ ಟ್ರಸ್ಟ್ಗೆ. ಈಗ ಎಲ್ಲಿ ಸಹ ಈಗ ನನಗೆ ಆಗಲಿ ಎಲ್ಲಿ ಸಹ ಸರ್ಕಾರಿ ಭೂಮಿಯನ್ನು ಸೀದಾ ಹೋಗಿ ಕಟ್ಟಲಿಕ್ಕೆ ಆಗುದಿಲ್ಲ. ಕಂದಾಯ ಇಲಾಖೆ ಒಂದು ಪರ್ಮಿಷನ್ ತಗೊಳ್ಬೇಕು, ಪಂಚಾಯತಿಯಲ್ಲಿ ಕೇಳಬೇಕು, ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ ತಗೊಳ್ಬೇಕು, ಕಾನೂನು ಇದು ಸಿಸ್ಟಮ್ ಇದು. ಈಗ ಇವರು ಆಲ್ರೆಡಿ ಕಟ್ಟಿ ಆಗಿದೆ, ಎಲ್ಲ ಊರಿನ ಜನಗಳ ಹತ್ರ ಹಣ ಹಾಕಿಸಿಕೊಂಡು ಒಂದು ಬಿಲ್ಡಿಂಗ್ ಕಟ್ಟಿದ್ರು. ಈಗ ನಿಮ್ಮ ಅಂಗನವಾಡಿಯಲ್ಲಿತ್ತು ಮುಂಚೆ ಬಾಡಿಗೆಯಲ್ಲಿ, ಇವರು ಫ್ರೀಯಾಗಿ ಕೊಟ್ಟರು. ಮತ್ತೆ ಅಲ್ಲಿಂದ ಆಗುದಿಲ್ಲ ಅಂತ ಹೇಳಿ
ಬಿಟ್ರು. ಆಗ ಇವರು ಮಾನವೀಯತೆ ನೆಲೆಯಲ್ಲಿ ನಿಮ್ಗೆ ಕೊಟ್ರಲ್ಲ, ಆಗ ಬರೆದು ಕೊಟ್ಟಿದ್ದಾರೆ ಇವರು. ನೀವು ಬರೆದುಕೊಂಡಿದ್ದೀರಾ ಏನಾದ್ರು? ಬಾಯಿ ಮಾತಾಡಿ ಬರ್ದು ಕೊಡೋದು ಹೇಗೆ ಮಾರ್ರೆ? ಅದೇ ಬರ್ದು ಕೊಡ್ಲಿಕ್ಕೆ ಆಗ್ತದಾ? ರೈಟಿಂಗ್ ಅಲ್ಲಿ ಆಗ್ಲಿಲ್ಲ, ಯಾವ್ದು ನಿರ್ಣಯ ಅಂಗನವಾಡಿ ಕೇಂದ್ರಕ್ಕೆ ಗಡಿ ಗುರುತಾಗಿದ್ದಲ್ಲೇ ಹತ್ತಿರದ ಬಗ್ಗೆ ಸೇರಿಸಿದೆ, ಅಲ್ಲಿ ಇರ್ಲಿಲ್ಲ ಅಲ್ವಾ? ಹತ್ತಿರ ಏನು ನನ್ನ ಹತ್ರ ಉಂಟು ಡಾಕ್ಯುಮೆಂಟ್. ಹೊಸದಾಗಿ ಅಂಗನವಾಡಿ ಕಟ್ಟಡವನ್ನು ನಮ್ಮವರ ಮೈಂದರ್ಕ ಸಂಘಟನೆಯವರು ಮತ್ತು ಸಾರ್ವಜನಿಕ ಅನುದಾನದಲ್ಲಿ ಕಟ್ಟಡವ ನಿರ್ಮಾಣವಾಗ್ತಾ ಉಂಟು. 2 ತಿಂಗಳಲ್ಲಿ ಕೆಲಸ ಮುಕ್ತಾಯವಾದಾಗ ಆಗಬಹುದು ಎಂದು ಸಮಿತಿ ಸದಸ್ಯರು ತೀರ್ಮಾನಿಸಲಾಯಿತು. ಮತ್ತೆ ಸ್ಥಳಾಂತರಗೊಳಿಸುವ ಬಗ್ಗೆ ಅಂಗನವಾಡಿ ಕೇಂದ್ರವನ್ನು, ಹೊಸ ಅಂಗನವಾಡಿ ಕೇಂದ್ರವನ್ನು ಶ್ರೀಯುತ ರಾಮಚಂದ್ರ ನಾಯಕ ಇವರ ಹಳೆ ಮನೆಯಲ್ಲಿ ದಿನಾಂಕ 13/3/23ರಿಂದ ದಿನಾಂಕ 9/12/23ರವರೆಗೆ ಇವರ ಮನೆಯಲ್ಲಿ ತಾತ್ಕಾಲಿಕವಾಗಿ ನಡೆಯುತ್ತಿದ್ದು, ಇನ್ನು ಮುಂದೆ ಮೈಂದಡ್ಕ ಅಂಗನವಾಡಿ ಕೇಂದ್ರವನ್ನು ನಮ್ಮವರ ಸಂಸ್ಥೆ ಮೈಂದಡ್ಕ ಮತ್ತು ಊರಿನ ದಾನಿಗಳಿಂದ ನೂತನವಾಗಿ ಮಾಡಿರುವ ತಾತ್ಕಾಲಿಕ ಕಟ್ಟಡಕ್ಕೆ ದಿನಾಂಕ 11/12/23ರಂದು ಸ್ಥಳಾಂತರಿಸುವುದು ನಿರ್ಣಯಿಸಲಾಗಿದೆ. ಹಾಗೆ ನಿರ್ಣಯಿಸಿದ್ದಾರೆ. ಹಾಗಾದ್ರೆ ನಮ್ಮವರಿಗೆ ಇದು ಬೇಕು ಅಂತ ಅವರು ಎಲ್ಲಿ ಸಹ ಇದು ಮಾಡ್ಲಿಲ್ಲ, ನೀವು ಮೆನ್ಷನ್ ಮಾಡ್ಲಿಲ್ಲ. ಹಾಗಾದ್ರೆ ಇದು ಅಂಗನವಾಡಿಗೆ ಅವ್ರು ಹೇಳು ಎಲ್ರಿಗೂ ಮಾತಾಡ್ಲಿಕ್ಕೆ. ಇದು ಉದ್ದೇಶ ಎಂತಂದ್ರೆ ನಾವು ಅರ್ಜಿ ಕೊಟ್ಟು ಡಿಸಿಗೆ, ತಹಸೀಲ್ದಾರ್ಗೆ ಎಲ್ಲರಿಗೆ ಅರ್ಜಿ ಕೊಟ್ಟು ಸಂಘದ ಕಚೇರಿಗೆ ಇಂತಿಷ್ಟು ಜಾಗ ಬೇಕೆಂತಲೇ ಅರ್ಜಿ ಕೊಟ್ಟಿದ್ದೇವೆ. ಅದು ಪ್ರೊಸೆಸ್ ಅಲ್ಲಿ ಉಂಟು, ನಕ್ಷೆ ಕೂಡ ಪ್ರೊಸೆಸ್ ಅಲ್ಲಿ ಉಂಟು. ಆ ಸಂದರ್ಭದಲ್ಲಿ ಅವರು ಅಲ್ಲಿಂದ ಡೆಮೊಲಿಷ್ ಮಾಡುವ ಸಂದರ್ಭದಲ್ಲಿ ಎಮರ್ಜೆನ್ಸಿಗೆ ಅಂಗನವಾಡಿ ಮಕ್ಕಳಿಗೆ ಎಲ್ಲಿ ಅವಕಾಶ ಇಲ್ಲದ ಕಾರಣ ನಾವು ಮಾನವೀಯತೆಯಿಂದ ಅವರಿಗೆ ಮಕ್ಕಳಿಗೆ ಪೋಷಕರಿಗೆ ಹೇಳಿ 3 ತಿಂಗಳಲ್ಲೇ ಕಟ್ಟಿ ಕೊಡ್ತೇವೆ ನಾವು. ಇಲ್ಲಿ ನೀವು ಅಂಗನವಾಡಿ ಮಕ್ಕಳಿಗೆ ನಾವು ಅವಕಾಶ ಕೊಡ್ತೇವೆ, ನಿಮ್ಮ ಹೊಸ ಕಟ್ಟಡ ಆಗೋ ತನಕ ಅಂತ ಹೇಳಿ ಮಾತುಕತೆಯಿಂದ ನಡೆದಿದೆ. ನೀವೆಲ್ಲ ಊರಿನವರು ಸೇರಿಕೊಂಡು ನೀವು ಕಟ್ಟಿದ್ದು ಸಂಘ ಇಲ್ಲದ ಕಾರಣ ಸದಸ್ಯರು ಎಲ್ಲ ಸೇರಿಕೊಂಡು ಕಟ್ಟಿ ಅಂಗನವಾಡಿಗೆ ಕೊಟ್ಟರು. ಅಂಗನವಾಡಿಗೆ ಅಂತ ನೀವು ಕೊಟ್ಟರು. ಇದೇ ಗೊಂದಲ. ಬಿಲ್ಡಿಂಗ್ ಕಟ್ಟಿಸ್ಬೇಕಿದ್ರೆ ಪಂಚಾಯತ್ನವರು ಪರ್ಮಿಷನ್ ಪರ್ಮಿಷನ್ ಇಲ್ಲ. ಅದೇ ಅಧಿಕಾರಿಯ ಸಮಸ್ಯೆ ಇಲ್ಲೇ ಸಮಸ್ಯೆ ಅದು. ಪರ್ಮಿಷನ್ ನಿಖಿಲ್ ಬರೆದು ಮಾಡ್ತಾರೆ, ಪರ್ಮಿಷನ್ ಬರೆದು ಮಾಡ್ತಾರೆ, ನಿಖಿಲ್ ಪರ್ಮಿಷನ್ ಒಂದು ಜರ್ಸಿದ ಕಟ್ಟ್ಯಾರ. ಒಂದ್ ನಿಮಿಷ, ನೀವು ಪಂಚಾಯತ್ ಪರ್ಮಿಷನ್ ಇಲ್ಲದೆ ಕಟ್ಟಿ ತಪ್ಪು ಅಂತ ನೀವು ಹೇಳಿದ್ರಿ. ನೀವು ಅಂಗನವಾಡಿಯಲ್ಲಿ ಕಾರ್ಯಾಚರಣೆ ಮಾಡೋದು ಸರಿಯಾ? ಸರ್ ಇದು ಅಂಗನವಾಡಿ ಕಟ್ಟಡ ಅಲ್ಲ ಸರ್, ಇದು ಗ್ರಾಮ ಅನಧಿಕೃತ ಅಂತ ಹೇಳಿದ್ರೆ ನೀವು ಅನಧಿಕೃತ ಅಂತ ಹೇಳಿದ್ರೆ ನೀವು ಅಂಗನವಾಡಿ ಮಾಡುದು ಸರಿಯಾ? ಅದೊಂದು ಕಾನೂನು ಬಂತು ಅಲ್ಲಿ. ಮತ್ತೊಂದು ಎರಡನೇದು ಏನಂದ್ರೆ ನಿಮ್ಮ ಇಲಾಖೆಯಿಂದಲೇ MLC ಅವರಿಗೆ ಮಾಹಿತಿ ಕೊಟ್ಟಿದ್ದೀರಿ ಸ್ವಂತ ಕಟ್ಟಡದಲ್ಲಿ ಅಂಗನವಾಡಿಗಳಿದೆ ಅಂತ. ಇದು ಸ್ವಂತ ಕಟ್ಟಡ ಇಲ್ಲ ಸರ್, ಈ ತರ ಅಂತಾನೆ ಕೊಟ್ಟಿರುವಂತದ್ದು. ಪುತ್ತೂರು ತಾಲೂಕಲ್ಲಿ ಸ್ವಂತ ನಿವೇಶನದಲ್ಲಿ ಎಲ್ಲ ಕಟ್ಟಡಗಳಿದೆ ಅಂತ ನೀವು ಮಾಹಿತಿ MLC ಕೊಟ್ಟದ್ದು. ಈಗ ನಮಗೆ ಈಗ ನೋಡಿ, ಇದು ಸೌಹಾರ್ದವಾಗಿ ಮುಗಿಸುವುದನ್ನು ಸುಮ್ಮನೆ ಗಲಾಟೆ ನೋಡಿ ಏನಿದೆ ಅದನ್ನು ಸೌಹಾರ್ದವಾಗಿ ಮುಗಿಸ್ಕೊಳ್ಳಿ. ಯಾರಾದ್ರೂ ಆಕ್ಷೇಪಣೆ ಉಂಟಾ ಗಡಿ ಗುರುತಿಗೆ? ಗಡಿ ಗುರುತಿಗೆ ಯಾಕೆ ಆಕ್ಷೇಪ? ಯಾವ್ದಾದ್ರು ಉಂಟಾ? ಆಕ್ಷೇಪಣೆ ಅದನ್ನು ಮಾಡಿ. ಅಂಗನವಾಡಿಗೆ ಕಟ್ಟುವಾಗ ಕಟ್ಟಡ ಅಂಗನವಾಡಿಗೆ ಅಂತ ಹೇಳಿ ಕಟ್ಟಿದ್ದು ಗ್ರಾಮ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಅದರ ವಿಡಿಯೋ ಗ್ರಾಮ ಸಭೆಯಲ್ಲಿ ಅಂಗನವಾಡಿ ಅಂತಲೇ ಬಿಲ್ಡಿಂಗ್ ಕಟ್ಟಿದ್ದಂತ ನಮ್ಮೂರೆಲ್ಲ ಸೇರಿಕೊಂಡು ಅಂಗನವಾಡಿಗೆ ಕಟ್ಟಿದ್ದು ಅಂತ ಬಾಯಲ್ಲಿ ಒಂದು ಏನು ವಿಷಯ ಅಂತ ಹೇಳಿದ್ರೆ, ಒಂದು ಸಂಘಟನೆಗೆ ಯಾವುದೇ ರದ್ದು ಜಾಗ ಕೊಡದೆ ಎಲ್ಲರಿಗೆ ಕೊಡಿ, ಅಲ್ಲಿಗೆ ಮುಗಿತು. ಎಲ್ಲಾ ಸಂಘಟನೆ ಕೊಡಿ, ಆಗ ಅದೆಲ್ಲ ಕೊಡುವ ಎಲ್ಲ ಸಂಘಟನೆಗಳು ಈಗ ಅಂಗನವಾಡಿ ನಡೆಯುವುದು ಅಂತ ಹೇಳಿ ನೀವು ಎಲ್ಲ ದಾನಿಗಳ ಕೈಯಿಂದ ಹಣ ತಗೊಳ್ಳುವಾಗ ಅಂಗನವಾಡಿ ಮಾಡುವುದಂತ ಹೇಳಿ
ಆ ದುಡ್ಡು ರಿಜೆಕ್ಟ್ ಅದು ಬೋಂಡು ನೋಡಿ ಸರ್ಕಾರ ಪಿರಾಣಿ ಬೋಂಡು ದುಡ್ಡು ನಮ್ಮ ಬಿಲ್ಡಿಂಗ್ ತೋಜದೆ ನಮ್ಮ ದುಡ್ಡು ತೋಜದೆ ಮುಂಚೆ ಬಂದರು ಅಲ್ಪ ಬಿತ್ತಲದ ಬಿಲ್ಡಿಂಗ್ ನಮ್ಮನ್ನೇ ಕಟ್ಟು ತಗೋರ್ನ ಈ ಉದ್ಯೋಗ ಖಾತೆ ಮಾತ್ರ ಮಕ್ಕಳು ಕಟ್ಟು ತಗೋರಿಯೋ ಮೇಡಮ್ ಹೇಳಿ ಈಗ ಮಾಡುವ ಕೆಲಸ ಕಾನೂನು ರೀತಿಯಲ್ಲಿ ಗಡಿ ಗುರುತು ಮಾಡಿದೆ ಈಗ ಗಡಿ ಗುರುತು ಆಯ್ತು ಗಡಿ ಗುರುತು ಆಯ್ತು ಇವರ ಸ್ಕೆಚ್ ಎಲ್ಲ ನೋಡಿ ಗಡಿಸರ ಅಲ್ಲ ಗಡಿ ಮಾತಾಡುವಾಗ ಎಲ್ಲಾ ತರ ಮಾತಾಡ್ಕೊಳ್ತದೆ ಎಲ್ಲಾ ಬೇಜಲ್ಲಿ ಮಾತಾಡಬೇಕು ಕೋಪ ಮಾಡೋದಲ್ಲ ಗ್ರಾಮ ಸಭೆಯಲ್ಲಿ ಆದದ್ದು ಹೇಗೆ ನಮಗೆ ಗ್ರಾಮ ಸಭೆಯಲ್ಲಿ ಒಮ್ಮೆ ಆಯ್ತು ಸರ್ಕಾರಿ ಜಾಗೆಯಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಗ್ರಾಮ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದು ಅದು ಅಂಗನವಾಡಿಗೆ ಅವರೆಲ್ಲ ಒಪ್ಪಿಕೊಂಡದ್ದು ಆಗ ಒಂದು ಒಬ್ಜೆಕ್ಷನ್ ಫೈಲ್ ಮಾಡಲಿಕ್ಕಿತ್ತು ಅಂತ ನಾನು ಕೇಳುದು ಅದೇ ಅಂಗನವಾಡಿಗೆ ಆಗೋಗಿ ಮೇಡಮ್ ಈಗ ಅಂಗನವಾಡಿ ಮಾಡಬಾರ್ದು ಅಂತ ಗ್ರಾಮ ಸಭೆ ನಿರ್ಣಯ ಸಂಘಟನೆಯಿಂದ ಅಂಗನವಾಡಿ ನಿಮ್ಮ ಗ್ರಾಮ ಸಭೆಯಲ್ಲಿ ಅಂಗನವಾಡಿಗೆ ಆಗುವಾಗ ಎಲ್ಲರೂ ಒಪ್ಪಿದ್ರು ಇಲ್ಲದ್ರೆ ಡೆಮಾಲಿಷ್ ಮಾಡಿದ್ದಾಯ್ತು ಸರ್ಕಾರಿ ನಾವೇ ಹೇಳಿದ್ದು ರೆಕಾರ್ಡ್ ವಿಡಿಯೋ ಇದೆ ವಿಡಿಯೋ ರೆಕಾರ್ಡ್ ಇದೆ ತೋರಿಸಿ ಡೆಮಾಲಿಷ್ ಮಾಡಿ ಅಂತ ಮಾಡಲಿಲ್ಲ ಡೆಮಾಲಿಷ್ ಮಾಡಿ ಅಂತ ಹೇಳಿದ್ದಾರೆ ಡೆಮಾಲಿಷ್ ಮಾಡಲಿಲ್ಲ ಅಂಗನವಾಡಿ ಬೇಕು ಅಂತ ನಾವೇ ಎಲ್ಲರೂ ನಮ್ಮ ಊರಿಗೆ ಅಂಗನವಾಡಿ ಬೇಕು ಅಂಗನವಾಡಿ ಬೇಕು ಯಾರು ಒಬ್ಬರು ಮಾಡಿಲ್ಲ ಈಗ ಅಲ್ಲ ಇಲ್ಲಿಯ ನಮ್ಮ ಮಕ್ಕಳೆಲ್ಲ ಅಂಗನವಾಡಿಗೆ ಬರುವುದು ಈಗ ಕಾಂಪ್ಲಿಕೇಶನ್ ಇರುವುದು ನಮ್ಮ ಅಂಗನವಾಡಿ ಇದೆಯಲ್ಲ ಅಂಗನವಾಡಿಗೆ ಬರುದು ಯಾರು ನಮ್ಮ ಮಕ್ಕಳೇ ಇಲ್ಲಿ ನಾವೇ ತಿಳ್ಕೊಂಡ್ರೆ ಆಯ್ತು ಮತ್ತೆ ಬೇಕಾದ್ರೆ ನಾನು ಹೇಳುವಂತ ಅಂಗನವಾಡಿಗೆ ಮಾತ್ರ ಬಿಲ್ಡಿಂಗ್ ಆಗ್ಬೇಕಲ್ಲ ನಮ್ಮ ಪಂಚಾಯತಿಯಲ್ಲಿ ಪರ್ಮಿಷನ್ ಮಾಡಿ ಕಂದಾಯ ಇಲಾಖೆಯಲ್ಲಿ ಪರ್ಮಿಷನ್ ಮಾಡಿ ಕಾನೂನಲ್ಲೇ ನಿಮಗೆ ಕೇಳು ಹಕ್ಕು ನಾವು ಹೇಳಿದ್ದೇವೆ ಅಂಗನವಾಡಿ ಸಭೆಯಲ್ಲಿ ಇದಾಗಿ ನಾವು ನಿರ್ಣಯ ಮಾಡಿದ್ದೇವೆ ಅಂಗನವಾಡಿ ಪಂಚಾಯತಿಯಲ್ಲಿ ನಿರ್ಣಯ ಮಾಡಿದ್ದೇವೆ ಪಂಚಾಯತಿಯಲ್ಲಿ ಅಂಗನವಾಡಿ ಇವರಿಗೂ ಒಂದು ವರ್ಷ ಧರ್ಮಕ್ಕೆ
ನಾವು ಆಲ ಗಾಡಿಯಲ್ಲಿ ಹೋಗ್ಲಿ ಹೋಗ್ಲಿ ಕ್ಯಾನ್ಸಲ್ ಆದ್ರೆ ಬೋರ್ಡು ಇತರ ಗಡಿ ಗುರುತು ಅದು ಈ ಕಡೆ ನಮಗೆ ಈಗ ಬಂದಿದೆ. ಆಫೀಸರ್ ಮೇಲೆ ನಮ್ಮ ಜೋಕ್ಲೆ ಬರ್ತದೆ ಅಧಿಕಾರಿಗಳು ನಮ್ಮ ಜೋಕ್ ಬೋರ್ಡು ನಮ್ಮೂರು ಸಂಸ್ಥೆ ಬೋರ್ಡು ಇತ್ತೆ ನಮ್ಮ ಅಂಗನವಾಡಿ ಏರಿಗೆ ಬರ್ಬಿಡ ನಮ್ಮ ಜೋಕ್ಲ ಬರ್ಬಿಡ ಸರ್ಕಾರ ಅಂಗನವಾಡಿ ದುಡ್ಡು ಬಿಕೊಂಡು 5 ನಮ್ಮೂರು ಸಂಸ್ಥೆಗೆ ಗಡಿ ಇಲ್ಲಿ ತಾಯಂದಿರಿ ಮಗುವಿನ ತಾಯಿ ಅಧ್ಯಕ್ಷರಾಗಿದ್ದು ಸರಿಯಲ್ಲ ಮತ್ತೆ ನೀವೆಲ್ಲ ಸದಸ್ಯರು ಅಲ್ಲ ಇದು ಮಾಡುವಾಗ ನೀವೇ ಇದ್ದದ್ದು ಹೌದಲ್ಲ ಹೌದಲ್ಲ ಹೇಳಿ ತಾತ್ಕಾಲಿಕ ಅನ್ನುವಂಥದ್ದನ್ನು ಮೆನ್ಷನ್ ಅಲ್ಲ ಸರ್ ಅದು ಏನೇ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಬರೀಬೇಕಿದ್ರೆ ಲಾಸ್ಟಿಗೆ ಒಮ್ಮೆ ಓದಿ ಸೈನ್ ಉಂಟಲ್ಲ ಅಧ್ಯಕ್ಷರು ಸೈನ್ ಉಂಟು ಈ ಕಾರ್ಯಕರ್ತ ಸೈನ್ ಉಂಟು ಮತ್ತೆ ನಾನು ಹಳೆ ಮನೆಯಲ್ಲಿ ನಾನು ಕೂಡ ಮೀಟಿಂಗ್ ಅಟೆಂಡ್ ಆಗಿದ್ದೇನೆ ನಾವು ಮತ್ತೆ ನಮಗೆ ಟೋಟಲ್ ಆಗಿದೆ ಅವರಲ್ಲಿ ಮಾಹಿತಿ ಇದ್ರೆ ಪ್ರೊಡ್ಯೂಸ್ ಮಾಡಿ ಸರ್ ನಾವು ಅಷ್ಟೇ ಇರುವಂತದ್ದು ದೇರ್ ಇಸ್ ನೋ ಗಡಿಗುರ್ತು ಯುದ್ಧ ಗಡಿಗುರ್ತು ಅಂತ ಇಲ್ಲ ನಮ್ಮದೇ ಅಂತ ಇಲ್ಲ ವಿ ಹ್ಯಾವ್ ಕರೆಸ್ಪಾಂಡೆನ್ಸ್ ದಿ ಲೆಟರ್ ಆಯ್ತಾ ನಂತರ ಪಂಚಾಯತಿಯಿಂದ ಕೊಡ್ತಾರೆ ನೋ ಅಬ್ಜೆಕ್ಷನ್ ಅಂತ ಹೇಳ್ಕೊಂಡು ಹಸ್ತಾಂತರಿಸಿದೆ ಅಂತ ಹೇಳ್ಕೊಂಡು 5 ಸೆನ್ಸ್ ಜಾಗ 88/1 ಬಟ್ ಸ್ಟಿಲ್ ವೇರ್ ಅಂತ ಹೇಳ್ಕೊಂಡು ಅದು ಕೂಡ ಆರ್ಟಿಸಿ ಇದ್ರೆ ಆಯ್ತು ಸರ್ ನಂತರ ಬೇಕಿದ್ರೆ ಗಡಿ ಗುರುತು ಮಾಡಿಸ್ಕೊಳ್ಬಹುದು ಆರ್ಟಿಸಿ ಗಡಿ ಗುರುತು ನಾವು ಪ್ರೋಸೆಸ್ ಆಗುತ್ತೆ ಸರ್ ಅದು ಒಳ್ಳೆಯದು ಗಡಿ ಗುರುತು ಮಾಡಿದ್ರೆ ಒಳ್ಳೆಯದು ನಿಮಗೆ ಗಡಿ ಗುರುತು ಆದ್ರೆ ನಮಗೆ ಒಳ್ಳೆಯದು ಸರ್ ನಿಮ್ಮದೇ ನಮ್ಮದೇ ಅಷ್ಟೇ ಸರ್ ಹೌದು ಸರ್ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಗ್ರಾಮೀಣ ಅಂಗನವಾಡಿ ಓಪನ್ ಮಾಡಬೇಕಿದ್ರು ಕೂಡ ಸರ್ ಅಲ್ಲಿ ತಾತ್ಕಾಲಿಕವಾಗಿ ಅಂಗನವಾಡಿ ಕೇಂದ್ರದ ಬಗ್ಗೆ ಬಾಲ ವಿಕಾಸ ಇದೆ ಅಲ್ಲಿ ಕೂಡ ಸಹ ಚರ್ಚೆ ಆಗಿದೆ ಏನಂತ ಹೇಳಿದ್ರೆ ಮೈದಡ್ಕ ಅಂಗನವಾಡಿ ಕೇಂದ್ರಕ್ಕೆ ಗಡಿ ಗುರುತು ಆಗಿದ್ದಲ್ಲಿ ಹತ್ತಿರ ಹೊಸದಾಗಿ ಅಂಗನವಾಡಿ ಕಟ್ಟಡವನ್ನು ನಮ್ಮೂರು ನಮ್ಮವರ ಮೈದಡ್ಕ ಸಂಘಟನೆಯವರು ಮತ್ತು ಸಾರ್ವಜನಿಕರು ಅನುದಾನದಲ್ಲಿ ಕಟ್ಟಡವು ನಿರ್ಮಾಣ ಆಗಿರುತ್ತದೆ ನಿರ್ಮಾಣ ಆಗುತ್ತಾ ಉಂಟು 2 ತಿಂಗಳಲ್ಲಿ ಮುಕ್ತಾಯವಾಗಬಹುದು ಎಂದು ಸಮಿತಿಯ ಸದಸ್ಯರೆಲ್ಲ ತಿಳಿಸಿರುತ್ತಾರೆ. ಸರ್ ಏನಂದ್ರೆ ನಮ್ಮೂರು ಮತ್ತೆ ನಮ್ಮವರು ಮೈಂದರ್ಕ ಸಂಘಟನೆಯವರು ಮತ್ತು ಸಾರ್ವಜನಿಕರು ಅನುದಾನ ಯಾವ್ದಂತ ಇವರು ಯಾರಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿ ಬಾಲ ವಿಕಾಸ ನೀವೇ ಇದ್ರಿ ಹೌದಾ ನೀವು ಸದಸ್ಯರು ನೀವೇ ಮಾತಾಡಿದ್ದನ್ನ ನಿಮ್ಮ ಮುದ್ದಿನ ಕಾರ್ಯಕರ್ತೆ ಅವರೇ ಬರ್ತದ್ದು ಅವರು ನಮ್ದು ಅವ್ರ ರೇಟಿಂಗ್ ಉಂಟು ಅವ್ರ ಸೈನ್ ಉಂಟು ಸೀಲ್ ಉಂಟು ಸೈನ್ ಆಗಿರುವಾಗ ಅದು ಆಗಿರುವಂತ ಮತ್ತೆ ನಡವಳಿ ಕೂಡ ಸಹ ಉಂಟು ಏನಂತ ಹೇಳಿದ್ರೆ ನಮ್ಮ ಸ್ಥಳಾಂತರ ನಡವಳಿ ಕೂಡ ಸಹ ಇದೆ ನಮ್ಮಲ್ಲಿ 88/1 ಸ್ಥಳ ಅಂತ ನಿಮಗೆ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕಳಿಸು ಸರ್ ಎಂತದಿಲ್ಲ ನಮಗೆ 50 ಅಂತ ಮೆನ್ಷನ್ ಮಾಡಿದ್ದೇವೆ ಈಗ ನೀವು ಕೂಡ ಸಹ ಒಂದು ದೊಡ್ಡ ಮನಸ್ಸು ಮಾಡ್ಕೊಂಡು ಈಗ ಗುಡ್ಡೆ ಇದೆ ಅದೆಲ್ಲ ಇದೆ ಈಗ ಅಲ್ವಾ ಅದಕ್ಕೆ ಪ್ಲಾನ್ ಲೆವೆಲ್ ಆಗಬೇಕಿದೆ ಟೇಕ್ಸ್ ಟೈಮ್ ನಿಮ್ಮ ಮಕ್ಕಳಿಗೋಸ್ಕರ ಅಂತ ನಾವು ಮಾಡ್ತಾ ಇರೋದು ಸರ್ ಅದಲ್ಲದೆ ಮತ್ತೆ ಬೇರೆ ಯಾವ ಉದ್ದೇಶಕ್ಕೋಸ್ಕರ ಮಾನವೀಯತೆ ರೀತಿಯಲ್ಲಿ ನೋಡಿ ಅಲ್ಲಿ ನಮ್ಮ ಆರ್ಟಿಸಿ ಇದೆ ಇದು ನಮ್ಮದು ನಕ್ಷೆ ಕೊಟ್ಟಿಲ್ಲ ಅವರು ಗಡಿ ನಕ್ಷೆಗೆ ಸರ್ ಅದು ಗಡಿ ಗುರುತಿಗೆ ಅಂತ ಹೇಳ್ಕೊಂಡು ನಾವು ಇದು ಮಾಡಿದ್ವಿ
ಮಾಡ್ತಾನೆ ಇದ್ದೇವೆ. ಅಷ್ಟೇ ತನಕ ಮಕ್ಕಳನ್ನ ಎಲ್ಲಿ ಮಕ್ಕಳಿಗೂ ಸ್ಕೂಲ್ಸಿಗೆ ಸರ್ ಇಲ್ಲಿ ಒಂದು ನಿರ್ಣಯ ನೀವೇ ಮಾಡಿದಿರಲ್ಲ ಸರ್, ತಾತ್ಕಾಲಿಕವಾಗಿ ಈ ಅಂಗನವಾಡಿ ಬಿಲ್ಡಿಂಗ್ ದಲ್ಲಿ ಇದು ಮಾಡೋದಂತ ಹೇಳ್ಕೊಂಡು ಅಲ್ಲಿ ಒತ್ತಡ ಇದ್ದ ಕಾರಣ ಮಕ್ಕಳಿಗೆ ಒಂದು ಬೇಕಿತ್ತು, ನೆಲೆ ಬೇಕಿತ್ತು, ಒಂದು ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆ ಬೇಕಿತ್ತು. ಹಾಗಾಗಿ ಎಲ್ಲರೂ ಒಮ್ಮತ ಮೇರೆಗೆ ಸಂಘಟಕರು ಪ್ಲಸ್ ಸಮುದಾಯದ ಒಮ್ಮತ ಮೇರೆಗೆ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಡ ಅಂಗನವಾಡಿಗೆ ಅಂತಲೇ ಸಂಘದ ಕಚೇರಿಗೆ ಅಂತಲೇ ನಾವು ಕಟ್ಟಿದ್ದು. ಸಂಘದ ಕಚೇರಿ ಕೇಳ್ಕೊಂಡು ಎಲ್ಲೂ ಮೆನ್ಷನ್ ಆಗಿಲ್ಲ ಸರ್. ನಿಮ್ಮ ಸಂಘಟನೆ ಇದೆ ಸರ್, ಮೈನರ್ಕದಲ್ಲಿ ನಿಮ್ಮ ಸಂಘಟನೆ ಇದೆ, ಒಪ್ಕೊಳ್ತಾನೆ ಸರ್. ಬಟ್ ಈ ಕಚೇರಿಗಂತ ಹೇಳ್ಕೊಂಡು ಎಲ್ಲೂ ಮೆನ್ಷನ್ ಆಗಿಲ್ಲ. ಅದು ಪರ್ಪಸ್ ಆಫ್ ಅಂಗನವಾಡಿ ಕೇಂದ್ರಕ್ಕೆ ಆಗಿರುವಂತದ್ದು. ಅದೇ ಹೊಸ ಅಂಗನವಾಡಿ ಕೇಂದ್ರವನ್ನು ಶ್ರೀಯುತ ರಾಮಚಂದ್ರ ನಾಯಕ್ ಇವರ ಹಳೆ ಮನೆಯಲ್ಲಿ ದಿನಾಂಕ 13/3/2023ರಿಂದ ದಿನಾಂಕ 9/12/2023ರವರೆಗೆ ಅಷ್ಟೊತ್ತಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿತ್ತು. ಇವರ ಮನೆಯಲ್ಲಿ ತಾತ್ಕಾಲಿಕವಾಗಿ ನಡೆಯುತ್ತಿತ್ತು. ಇನ್ನು ಮುಂದೆ ಮೈಂದಡ್ಕ ಅಂಗನವಾಡಿ ಕೇಂದ್ರವನ್ನು ನಮ್ಮೂರು ನಮ್ಮವರು ಸಂಸ್ಥೆ ಮೈಂದಡ್ಕ ಮತ್ತು ಊರಿನ ದಾನಿಗಳಿಂದ ನೂತನವಾಗಿ ಮಾಡಿರುವ ತಾತ್ಕಾಲಿಕ ಕಟ್ಟಡಕ್ಕೆ ದಿನಾಂಕ 11/12 ಸ್ಥಳಾಂತರಿಸುವುದು. ಯಾಕಂದ್ರೆ ಹೊಸ ಕಟ್ಟಡ ಸರ್ಕಾರದಿಂದ ಆಗೋದಲ್ಲ, ತಾತ್ಕಾಲಿಕವಾಗಿ ಅವಕಾಶ ಕೊಟ್ಟದ್ದು ಅಷ್ಟೇ. ಸಂಘಟಕರ ಅಭಿಪ್ರಾಯ ಮಾತ್ರ ಬರ್ತಾ ಇದೆ. ನನಗೆ ಸಮುದಾಯದ ಕೂಡ ಅವರು ಕೂಡ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ವಾ, ಅವ್ರು ಹೇಳಿದ್ದಾರೆ, ಅವ್ರಿಗೂ ಕೂಡ ನನಗೆ ಒಪಿನಿಯನ್ ಬೇಕು, ಸಮುದಾಯದವ್ರದ್ದು ಒಪಿನಿಯನ್ ಬೇಕು. ಇಲ್ಲಿ ಅವರು ಕೂಡ ಸಮುದಾಯದ ಅಲ್ಲ, ನಾನ್ ಹೇಳ್ತಿರೋದು ಬಾಲ್ಯ ವಿಕಾಸದಲ್ಲಿ ನೀವು ಒಂದು ತಂದೆ ಮಗುವಿನ ತಂದೆ, ಇವರೆಲ್ಲ ಅವರ ಅಜ್ಜಿ ಇದ್ದಾರೆ, ಇವರೆಲ್ಲ ಮಕ್ಕಳ ತಾಯಿ, ಮತ್ತೆ ಇವ್ರ ಸಂಘಟಕರು ನಾವು ಇವರನ್ನ ಮಾಡಿದ್ವಿ ನಾವು ಅಲ್ವಾ. ಹಾಗಾಗಿರೋ ಎಷ್ಟು ಜನ ನೀವೇ ಹಾಗೆ ಏನು ಮಾಡೋಣ? ಅದು ಕಟ್ಟಿದ್ರೆ ಅಂತ ಇರೋದಿಲ್ಲ, ಅವ್ರು ಮಾಡಿ ಹೇಳ್ತಾನೆ ಅದು ಸರ್ಕಾರಕ್ಕೆ ಆಗಲ್ಲ, ಇದು ಎಷ್ಟಿದ್ದಾರೆ ಮಕ್ಕಳು? ಎಂಟ ಹೆಲ್ಪರ್ ಎಲ್ಲ ಇಲ್ವಾ? ಅದೇನು ಮಾಡಲಿಲ್ಲ? ಸಂಘದ್ದು ಕಟ್ಟಡ ಅಂತ ಹೇಳಿ ಕಟ್ಟಿದವರು ಮತ್ತೆ ನೀವು ಕೂಡ ಒಪ್ಪಿಕೊಳ್ಳುವಂಥ ವಿಷಯವೆಲ್ಲ ಅವರೇ ಕಟ್ಟಿದಲ್ಲ. ಈಗ ಅಂಗನವಾಡಿಗೆ ಅಲ್ಲೇ ಮಂಜೂರಾದ ಜಾಗದಲ್ಲಿ ಅವರು ಕಟ್ಟೋದು ಬಿಟ್ಟು ಈ ರೀತಿ ಊರಿಗೆ ಉಪಕಾರ ಮಾಡುವಂಥ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಕೆಲಸ ಇದು ಅದನ್ನು ಮಾಡ್ಬೋದಲ್ಲ. ಅದು ಇದಕ್ಕೆ ಈಗ ಅಬ್ಜೆಕ್ಷನ್ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂಥದ್ದು ಸರಿಯಲ್ಲ. ಇಲಾಖೆ ಏನು JDP ಅವರು ಅಂತ ಹೇಳಿದ್ರು,
ಭಾರಿ ವಾದ ಆಯ್ತು. ನಕ್ಷೆ ಉಂಟತ್ತ ಕೂಡ ಕೂಡ ಇನ್ನ ಗಡಿ ಗುರುತು ಮಲ್ಪಡ ಅಂಚಿನದ ಆಯ್ತು ಉಂಟು 11:20 20 ರಾಮಚಂದ್ರ